ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಹೇಗಿದ್ರೆ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳ ನಂತರ ನಾನು ವಿಡಿಯೋ ಹಾಕ್ತಾ ಇದ್ದೀನಿ. ಏನಕ್ಕಂದರೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನ್ನ ಮೇಕಪ್ಪಲ್ಲಿ ಆಗಿರ್ಬೋದು, ಅಂದರೆ ನನ್ನ ಪಾರ್ಲರಲ್ಲಿ ಆಗಿರ್ಬೋದು, ಅಥವಾ ಪರ್ಸ್ನಲ್ ಪ್ರಾಬ್ಲಮ್ಸು ಅದು ಇದು ಮನೆಯದು ಅಂತೇಳಿ ಸ್ವಲ್ಪ ಮೈ ಹುಷಾರಿಲ್ಲದೆ ಇರೋದು ಎಲ್ಲ ಮಿಕ್ಸ್ ಆಗಿಬಿಟ್ಟಿದೆ ನೋಡಿ. ಸೊ ಹಂಗಾಗಿ ನಾನು ಯಾವ ವಿಡಿಯೋ ಹಾಕಿಲ್ಲ. ಬನ್ನಿ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ದೇವಸ್ಥಾನ ತೋರಿಸ್ತೀನಿ. ನೋಡ್ಬೋದು ನೀವು ಇಲ್ಲಿ ಸೋಮೇಶ್ವರ ದೇವಸ್ಥಾನ ಅಂತ ಹೇಳ್ಬಿಟ್ಟು ಕುಷ್ಟಗಿ ಹತ್ರ ಪುರ ಅಂತೇಳಿ ಬರುತ್ತೆ. ಇಲ್ಲಿ ಕೋಟಿ ಲಿಂಗಗಳಿದಾವೆ. ನಿಜವಾಗ್ಲೂ ಫ್ರೆಂಡ್ಸ್, ಈ ದೇವಸ್ಥಾನ ನೋಡ್ತಾ ಇದ್ರೆ ನನ್ಗಂತೂ ಸಖತ್ ಖುಷಿ ಆಗುತ್ತೆ. ಲಾಸ್ಟ್ 11 ವರ್ಷದ ಕೆಳಗೆ 10-11 ವರ್ಷದ ಕೆಳಗೆ ನಾವು ಹೋಗಿರೋದು ಮನೆ ದೇವ್ರಿಗೆ. ನಮ್ಮ ಲಾಸ್ಟ್ ಗುಲ್ಬರ್ಗಕ್ಕೆ ಏನು ಹೋಗಿದ್ವಲ್ಲ, ರೆಡ್ ಕಲರ್ ರೇವಣ ಸಿದ್ದೇಶ್ವರಗೆ, ನಮ್ಮ ಮನೆ ದೇವ್ರಿಗೆ. ಅಲ್ಲಿ ಹೋಗ್ಬೇಕಾದ್ರೆ ಅಪ್ಪ ಅಮ್ಮ ಚಿಕ್ಕಮ್ಮ, ಅಂದ್ರೆ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತೆ ತಾತ ಅಜ್ಜಿ ನಮ್ಮ ಅತ್ತೆ ಎಲ್ರು, ನಾನು ನಮ್ಮ ತಮ್ಮರು ಎಲ್ರು ಹೋಗಿದ್ವಿ ನೋಡಿ. ಅವಾಗ ಹೋಗಿದ್ದು ಈ ದೇವಸ್ಥಾನಕ್ಕೆ, ಮತ್ತೆ ಇವಾಗ ಹೋಗ್ತಾ ಇದೀವಿ. ಯಾಕಂದ್ರೆ ಲಾಸ್ಟ್ ಅದಾದ್ಮೇಲೆ ಮನೆ ದೇವ್ರಿಗೆ ಅಷ್ಟೇ ಹೋಗ್ತಾ ಇದೀವಿ, ಸೀದಾ ಎಲ್ಲಿ ಸ್ಟಾಪ್ ಮಾಡ್ತಾ ಇರ್ಲಿಲ್ಲ. ಸೊ ಇವತ್ತು ನಾವು ಸಿಂಧನೂರಲ್ಲಿ ಏನೋ ಕೆಲಸ ಐತೆ ಅಂತ ಹೇಳ್ಬಿಟ್ಟು ಹೋಗಿದ್ವಿ, ನಾನು ನನ್ನ ತಮ್ಮ ಅವರು. ಅಲ್ಲಿ ಕೆಲಸ ಮುಗಿಸ್ಕೊಂಡು ಅಲ್ಲಿಂದ ಹತ್ರ ಆಗುತ್ತೆ ಅಲ್ವಾ. ಸೊ ಹಂಗಾಗಿ ಅಲ್ಲಿ ದೇವಸ್ಥಾನ ನೋಡ್ಕೊಂಬರೋಣ, ದರ್ಶನ ಮಾಡ್ಕೊಂಬರೋಣ ಅಂತೇಳಿ ಹೋದ್ವಿ. ನನ್ಗೆ ಇಲ್ಲಿ ದೇವಸ್ಥಾನ ನೋಡ್ತಾ ಇದ್ರೆ ಮಾತ್ರ ಸಖತ್ ಖುಷಿ ಆಗುತ್ತೆ ಫ್ರೆಂಡ್ಸ್. ಅಷ್ಟೊಂದು ಈಶ್ವರಗಳಿದಾವೆ. ಮನ್ಸಿಗೆ ಎಷ್ಟು ಸಮಾಧಾನ ಅನ್ಸುತ್ತೆ ಅಂದ್ರೆ ಖುಷಿ ಆಗುತ್ತೆ, ಒಂಥರ ಹಿತ ಅನ್ಸುತ್ತೆ. ನೋಡ್ಬೋದು ಒಂದು ಕಲ್ಲಲ್ಲಿ ಎಷ್ಟೊಂದು ಈಶ್ವರನ ಕೆತ್ತಿದ್ದಾರೆ ಅಂತೇಳಿ. ನಾವು ಒಂದೊಂದು ಕಲ್ಲಲ್ಲಿ ಏನಿಲ್ಲ ಅಂದ್ರೂ ಸುಮಾರು ಒಂದು 500-600, ಒಂದೊಂದು ಕಲ್ಲಲ್ಲಿ 1000 ಇದಾವೆ. ಆ ತರ ಇದಾವೆ ನೋಡಿ. ಇನ್ನು ತುಂಬಾ ಇದೆ. ನೋಡೋಕ್ ಮಾತ್ರ ಇದು ಹೆಂಗಿದೆ ಅಂದ್ರೆ ಚಿಕ್ಕದು ದೇವಸ್ಥಾನ ಹೊರ್ಗಡೆಯಿಂದ ನೋಡಿದ್ರೆ. ಒಳಗಡೆ ಹೋದ್ರೆ ಅಂತೂ ಹೆವಿ ದೊಡ್ಡದಾಗಿದೆ ಫ್ರೆಂಡ್ಸ್. ಒಳಗಡೆ ಗುಹೆ ತರ ಇದೆ. ಒಳಗಡೆ ಹಿಂಗ್ ಬಗ್ಕೊಂಡು ಹೋಗ್ಬೇಕು. ಚಿಕ್ಕ ಚಿಕ್ಕ ಕಲ್ಲು, ಚಿಕ್ಕ ಚಿಕ್ಕ ಒಂದು ಮನುಷ್ಯರ ಎಷ್ಟು ಹತ್ರನೂ ಇಲ್ಲ ಇಲ್ಲಿ, ಹಂಗಿದೆ. ನೋಡ್ಬೋದು ಎಷ್ಟಿದಾವೆ ನೋಡಿ. ಇದು ಇನ್ನೂ ಕಡಿಮೆ ಆಯ್ತು. ಒಂದೊಂದ್ರಲ್ಲಿ 1000-2000 ಆ ತರ ಇದೆ. ಚಿಕ್ಕ ಚಿಕ್ಕ ಈಶ್ವರನ ಕೆತ್ಬಿಟ್ಟಿದ್ದಾರೆ. ನಿಜ ನೋಡಕ್ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ನಮ್ಗೆ ಲಾಸ್ಟ್ 10 ವರ್ಷದ ಕೆಳಗೆ ಏನು ಹೋಗಿದ್ವಲ್ಲ, ಆ ಫೋಟೋ ನೆನ್ಪು ಮಾಡ್ಕೊಂಡು ಇದು ನಮಗೆ ಬೇಗ ಸಿಗ್ಲಿಲ್ಲ. ಸೊ ಹಂಗಾಗಿ ಹುಡುಕ್ತಾ ಇದ್ವಿ ಇದು ಎಲ್ಲಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಅಷ್ಟು ಒಳಗಡೆ ಅಷ್ಟು ದೊಡ್ಡದಾಗಿದೆ ಅದು. ನೋಡ್ಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದು ಕಲ್ಲಲ್ಲಿ 1000-2000 ಆ ತರ ಕೆತ್ಬಿಟ್ಟಿದ್ದಾರೆ. ಉದ್ದಕ್ಕ ಒಂದ್ ಸ್ವಲ್ಪ ಈಶ್ವರಗಳೆಲ್ಲ ಇದಾವೆ. ನಿಜ ಫ್ರೆಂಡ್ಸ್, ನನ್ಗಂತೂ ಖುಷಿನೇ ಆಯ್ತು ತುಂಬಾ. ಇದು ದೇವಸ್ಥಾನ ಮಾತ್ರ ಮೊದ್ಲು ಹೆಂಗಿದೆ ಇವಾಗ್ಲೂ ಹಂಗೆ ಇದೆ ನೋಡಿ ಫ್ರೆಂಡ್ಸ್. ನೋಡಿ ಎಷ್ಟು ಉದ್ದಕ್ಕಿದೆ ಈಶ್ವರಗಳಂತೂ. ಇದು ನೋಡ್ತಾ ಇದ್ರೆ ನಿಜ ಅಲ್ಲೇ ಇರ್ಬೇಕನ್ನಿಸ್ತು. ನಮ್ಮ ಅಮ್ಮನ ಏನಾದ್ರು ಇಲ್ಲಿ ಕರ್ಕೊಂಡು ಹೋಗ್ಬಿಟ್ರೆ ಆಯ್ತಲ್ಲ ಫ್ರೆಂಡ್ಸ್, ಅಲ್ಲೇ ಕುತ್ಕೊಂಡ್ಬಿಡ್ತಾರೆ ಅವ್ರಂತೂ ಬರೀ ದೇವ್ರು ಅಂತ ಇರ್ತಾರೆ. ಅಲ್ಲ, ನಾನು ಅಂತೀನಿ ಇಲ್ಲ ಅಂತಲ್ಲ, ಆದ್ರೆ ಅವ್ರಿಗೆ ಇನ್ನೂ ದೇವಸ್ಥಾನಗಳು ಅದು ಇದಂದ್ರೆ ತುಂಬಾ ಇಷ್ಟ. ಈ ತರ ಈಶ್ವರನ್ನೆಲ್ಲ ಮುಟ್ಟಿ ನಮಸ್ಕಾರ ಮಾಡಿ ನನ್ಗಂತೂ ಸಖತ್ ಖುಷಿ ಆಯ್ತು ನೋಡಿ. ಒಂದೊಂದು ಕಲ್ಲಲ್ಲಿ 5-6 ಕೆತ್ಬಿಟ್ಟಿದ್ದಾರೆ, ಅಂದ್ರೆ ಉದ್ದ ಕಲ್ಲಲ್ಲಿ. ನಿಜ ಒಂಥರ ಖುಷಿ ಆಯ್ತು. ತಮ್ಮನ ಕೆಲ್ಸನೂ ಆಯ್ತು, ನಮ್ಮ ದೇವಸ್ಥಾನ ನೋಡ್ಕೊಂಡು ಬರೋದು ಆಯ್ತು. ಆದ್ರೂ ದೇವಸ್ಥಾನ ಮಾತ್ರ ಹೆಂಗಿರೋದು ಹಂಗೆ ಇದೆ ಫ್ರೆಂಡ್ಸ್. 10-11 ವರ್ಷದ ಕೆಳಗೆ ನಾವು ಬಂದಾಗ ಹೆಂಗೆ ಇತ್ತು, ಸ್ವಲ್ಪನೂ ಚೇಂಜ್ ಆಗಿಲ್ಲ ನೋಡಿ. ಚಿಕ್ಕ ಚಿಕ್ಕ ಸಣ್ಣದು ಈಶ್ವರ, ಅದು ಈಶ್ವರ ಅಂತಾನೆ ಅನ್ಸೋದೇ ಇಲ್ಲ. ಆದ್ರೂ ಈ ಥರ ಎಲ್ಲ ನೋಡೋಕ್ಕೆ ಪುಣ್ಯ ಬೇಕು. ನಾವು ಸಡನ್ ಆಗಿ ಈ ಥರ ಹೋಗ್ತೀವಂತ ಅನ್ಕೊಳ್ಳ ಇಲ್ಲ ನೋಡಿ. ಈ ಥರ ಬಗ್ಗೆ ಹೋಗ್ಬೇಕು. ಇಲ್ಲಿ 3 ಕಾಲಿಂದು ಮಂಚ ಇದೆ ಫ್ರೆಂಡ್ಸ್. ಇದೆ ನೋಡಿ, ಇದೇ ಫೋಟೋ ನೋಡಿ. ನಾವು ಇಲ್ಲಿ ಬಂದು ಎಲ್ಲ ನೋಡ್ಕೊಂಡು ಖುಷಿ ಆಯ್ತು. ನಾನು ನನ್ನ ತಮ್ಮ ಹೇಳಿದ್ನೆಲ್ಲ, ದೊಡ್ಡ ತಮ್ಮ ಚಿಕ್ಕವನು ಅರೆ ಎಲ್ಲರೂ ಹೋಗಿದ್ವಿ. ಒಂಥರ ಖುಷಿ ಆಯ್ತು ಇದನ್ನ ನೋಡಿ. ನನ್ಗಂತೂ ಎಷ್ಟು 10-11 ವರ್ಷದ ಇದೆಲ್ಲ ನೆನ್ಸ್ಕೊಂತ ಇದ್ರೆ ಮನ್ಸಿಗೆ ಒಂಥರ ಹಿತ ಅನ್ನಿಸ್ತು. ಹಾಗೆ ದೇವಸ್ಥಾನದ ಒಳಗಡೆನೂ ಹೋಗಿ ನಾವು ಸೈಲೆಂಟಾಗಿ ಹೋಗಿ ದರ್ಶನ ಮಾಡ್ಕೊ ಬಂದ್ವಿ. ಒಳಗಡೆ ಯಾರೂ ಇರಲಿಲ್ಲ ಫ್ರೆಂಡ್ಸ್. ನನ್ಗಂತೂ ಸಖತ್ ಖುಷಿ. ಯಾಕಂದ್ರೆ ಯಾರು ಇಲ್ಲ, ಆರಾಮಾಗಿ ನಿಂತ್ಕೊಂಡು ದೇವ್ರನ್ನ ಮುಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಬಂದಲ್ಲ ಅಂತ ನನಗೆ ಖುಷಿ ನೋಡಿ. ಇಲ್ಲಿ ಒಂದೊಂದು ದೇವಸ್ಥಾನದಲ್ಲಿ ಎಲ್ಲಿ ಬಿಡೋದೇ ಇಲ್ಲ. ಅಯ್ಯೋ, ದೂರದಿಂದ ನೋಡೋಕ್ಕೂ ದರ್ಶನ ಸಿಗೋದಿಲ್ಲ. ಅಂಥದ್ರಲ್ಲಿ ಈ ಥರ ಹೋಗಿ ಒಳಗಡೆ ಹೋಗಿ ದೇವ್ರನ್ನ ಮುಟ್ಟಿ ನಮಸ್ಕಾರ ಮಾಡಿದೀನಿ ಅಂದರೆ ನಾವು ಪುಣ್ಯವಂತರೇ ಅನ್ಕೋಬೇಕು. ಸೋಮೇಶ್ವರ ದೇವಸ್ಥಾನ, ಇನ್ನೊಂದು ಸೋಮೇಶ್ವರ ದೇವಸ್ಥಾನ ಮಂಗಳೂರಲ್ಲಿ ಒಂದಿದೆ. ಲಾಸ್ಟ್ ನಮ್ಮ ತಮ್ಮನ ಬರ್ತಡೇಗೆಲ್ಲ ಹೋದಾಗ ಅಲ್ಲಿ ಹೋಗಿ ಬಂದಿದ್ವಿ ನಾವು. ನೋಡಿ ಇದರಲ್ಲೇ ನಾವು ಲಾಸ್ಟ್ 10 years
ಹೆಂಗೆ ಕೊಟ್ಟಿದ್ದಲ್ಲ ಲುಕ್ ಬಂದೈತೆ. ಇದೊಂದು ಹಿಂಗೆ 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 ನೀನು ಅದಿಡ ಫೋಟೋ ತೋರಿಸಿ. ಆಯ್ತು ನನಗೆ. ಇನ್ನೇ ಹುಡುಕ್ತಾ ಇದ್ದೆ. ಎಷ್ಟು ವರ್ಷ ಆಯಿತು? 11 ವರ್ಷ ಆಯಿತು ಫ್ರೆಂಡ್ಸ್. ನಾನು 11 ವರ್ಷ ಇಲ್ಲಿಗೆ ಬಂದೋಗಿದ್ದು. ನಿಜ ಖುಷಿ ಆಯಿತು ನಮಗಂತೂ. ಕೊಟ್ಟಿಲಿಂಗ ಈ ಥರ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತೀವಿ ನಾವೇನು ಬಂದ್ರೂ. ಅದೇ ಫಸ್ಟ್ ವರ್ಷ ನೀನು ಬಂದಿದ್ದು? ಇಲ್ಲ ಇಲ್ಲ, ಅದು ಸೆಕೆಂಡ್ ವರ್ಷ. ಇಲ್ಲ, ಪುರಕ್ಕೆ ಬಂದಿದ್ದು ಸೆಕೆಂಡ್ ವರ್ಷ. ಇಲ್ಲ, ಫಸ್ಟಿಗೆ ಬಂದಾಗ ಇಲ್ಲಮ್ಮ ಅದೇ ಫಸ್ಟ್ ಬರಲಿಲ್ಲ. ಅವತ್ತಪ್ಪಕ್ಕೆ ತುಂಬ ಹುಷಾರಿಲ್ದಂಗೆ ಆಯಿತು. ಇಲ್ಲಮ್ಮ ಅದೇ ಫಸ್ಟ್ ವರ್ಷ. ನಾವು ಲಾಸ್ಟ್ ಟೈಮು ಕೂಡಲ್ ಸಂಗಮ್ಗೆ ಹೋಗಿದ್ವಿ, ಅದು ಅನ್ಎಕ್ಸ್ಪೆಕ್ಟೆಡೇ. ಇದಕ್ಕೆ ಬಂದು ಇದು ಅನ್ಎಕ್ಸ್ಪೆಕ್ಟೆಡೇ ನಮಗೆ. ಹೆಂಗೆಲ್ಲ ಇದೆ ಇಲ್ಲೆಲ್ಲ ಬಂದು ಕುತ್ಕೊಂಡು ಊಟ ಮಾಡಿ ಹೋಗಿದ್ವಿ ನಾವು. ನೀನು ಮೊನ್ನೆ ನಿನ್ನೆ ಬಂದ ಗತಿ ಹೇಳಿದೆ 10 ವರ್ಷ ಆಗೈತೆ ಬಂದು. 10 ವರ್ಷ ಆಗೈತೆ ನೋಡಿ ಫ್ರೆಂಡ್ಸ್. ನಾವು 10 ವರ್ಷ ನೋಡಿ. ಕೋಟಿ ಲಿಂಗ ಇದ್ದಾವೆ ಫ್ರೆಂಡ್ಸ್, ನಿಜ ಇದ್ದಾವೆ ಕೋಟಿ ಲಿಂಗ ಇದು. ನಮಗೆ ಇದು ಒಂಥರ ನೆನಪಿರುತ್ತೆ ಅಲ್ಲ. ಇಲ್ಲ ತುಂಬ ಜನ ಬರ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಹೆಂಗಿದೆ ಅಂದರೆ ಲಾಸ್ಟ್ 11 ಇಯರ್ಸಲ್ಲಿ ಏನೇನು ನೋಡಿದ್ವಲ್ಲ, ಬಟ್ ಈಗೆಲ್ಲ ಹಂಗೆ ಅನ್ನಿಸ್ತದೆ. ಇಲ್ಲಿ ನೋಡಿ, ಲಾಸ್ಟ್ 10 ವರ್ಷದ ಕೆಳಗೆ 11 ವರ್ಷದ ಕೆಳಗೆ ನಾವು ಇದೇ ಥರ ಕೂತು ಫೋಟೋ ತೆಗೆಸ್ಕೊಂಡಿದ್ದೆ ಅನಿಸುತ್ತೆ. ಬಟ್ ನಾನಿಲ್ಲ, ತುಂಬ ಬೊಗ್ಬಿಟ್ಟು ಹೋಗಬೇಕು. ಚಲೋ, ಲಾಸ್ಟ್ 10 ವರ್ಷದ ಕೆಳಗೆ ಇದೇ ಥರ ಕೂತ್ಕೊಟ್ಟು ತೆಗೆಸ್ಕೊಂಡಿದ್ವಿ. ಈಗಲೂ ಹಿಂಗೆ ಕೂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದೀವಿ. ದೇವರು ಬನ್ನಿ, ಟೈಮ್ ಆಗುತ್ತೆ, ಹೋಗೋಣ. ಫೋಟೋ ನೋಡ್ತೈತೆ ಫ್ರೆಂಡ್ಸ್. ಬಗ್ಗೆ ಮಾಡಿದೆ ನೋಡಿ. ಇದು 3 ಕಾಲಿನ ಮಂಚ ಹೇಳಿದ್ನಲ್ಲ. ಒಳಗಡೆ ಹೋಗೋಕೆ ಇಲ್ಲ, ಹಂಗೆ ಭಯ ಆಗ್ತೈತಪ್ಪ ನೋಡಿ. ಬೇಡ ಒಳಗೆ ಹೋಗ್ಬೇಡ. ಸ್ಫಟಿಕಲಿಂಗ ಅದು. ಹೌದಾ? ಕಾಸಿಂದ ಇಟ್ಟದು ಅಲ್ಲ ಬೇಡ. ಹೂನಮ್ಮ, ಕಲ್ಲಿಂದ 3 ಕಾಲಿನ ಮಂಚ ಹಿಂಗೆ ಕಡೋದು. ಇಲ್ಲಿ ಒಳಗಡೆ ಇದ್ದಾರೆ ನೋಡಿ. ಅಮ್ಮ ಬಡಿಯುತ್ತೆ ನೋಡ್ಕೊಂಡು ಬಾ. ನೋಡಿದೆ, ಅದನ್ನೇ ತೋರಿಸಿದೆ. ನೋಡು ಬಸ್, ಅದು ಬಸ್ ಜೋಡಿ ಹಾಂ, ಆಕೆ ಆಯ್ತದೆ ಇಲ್ಲ. ಸಂಪಿಗೆ ಹೂವಿನ ಗಿಡ ಇದು ಅಲ್ಲ, ಯಾವುದೋ ಹೂವಿನ ಗಿಡ. ಮೇಂಟೆನೆನ್ಸ್ ಮಾಡಿಲ್ಲ ನೀಟಾಗಿ. ಮೇಂಟೆನೆನ್ಸ್ ಕೆಲವೊಂದು ಲೆಕ್ಕಕ್ಕೆ ಹೆಂಗಿರೋದೇ ಬೆಸ್ಟ್. ಮೇಂಟೆನೆನ್ಸ್ ಮಾಡಿ ಜಾಸ್ತಿ ಜನ ಬರ್ತಾರೆ, ನೋಡೋಕೆ ಫ್ರೀಯಾಗಿ ನೋಡೋಕ್ಕೆ ಸಿಗಲ್ಲ. ಇರಿ ಅಮ್ಮ, ಚೇಂಜಸ್ ಮಾಡ್ತೀನಿ ರೀ. ಈ ಪೆಪ್ಪರ್ಮೆಂಟ್ ಯಾರಿಗೆಲ್ಲ ನೆನಪಿದೆ ಹೇಳಿ. ಚಿಕ್ಕವರಿದ್ದಾಗ ನಾವು ಇದನ್ನೆಲ್ಲ ತಿಂತಾ ಇದ್ವಿ ಅಲ್ಲ. 5 ರೂಪೀಸ್ ನೋಡಿ ಫ್ರೆಂಡ್ಸ್, ಅವಾಗ ಬಂದಾಗ ನಾವು 10 ವರ್ಷದಿಂದ ಇದೆಲ್ಲ ಏನು ಇದ್ದಿಲ್ಲ.
ನೆಕ್ಸ್ಟ್ ಮಂಗಳೂರು ಟ್ರಿಪ್ಪಲ್ಲಿ ತೋರಿಸ್ತೀನಿ. ನಾನು ನೆಕ್ಸ್ಟ್ ಮಂತ್ ಹೋಗ್ಬೇಕು ಅಂದ್ಕೊಂಡಿದ್ದೀವಿ, ಅವಾಗ ತೋರಿಸ್ತೀನಿ. ಆದರೆ ಸ್ವಲ್ಪ ಕೆಲಸಗಳಿದ್ದಾವೆ, ಅದನ್ನ ಮುಗಿಯೋವರೆಗೂ ನಾವು ಹೋಗಲ್ಲ. ಸೋಮೇಶ್ವರ ಟೆಂಪಲ್ ಅಲ್ಲಿ ಒಂದಿದೆ, ಇಲ್ಲಿ ಒಂದಿದೆ. ಹಾಗೆ ನೆಕ್ಸ್ಟ್ ಡೇ ನಾನು ಅದನ್ನೆಲ್ಲ ಮುಗಿಸ್ಕೊಂಬಂದು ನಾನು ನೆಕ್ಸ್ಟ್ ಡೇ ಒಂದು ಮೇಕಪ್ ಇತ್ತು. ನಾನು ಮೇಕಪ್ ಒಪ್ಕೊಂಡ್ಬಿಟ್ಟಿದ್ದೆ. ನಾನು ನೈಟ್ ಬರೋ ಅಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಇಷ್ಟು 11 ಗಂಟೆ 12 ಗಂಟೆ ಆಗ್ಬಿಡ್ತು ಫ್ರೆಂಡ್ಸ್ ಬರೋದು. ತುಂಬ ಲೇಟ್ ಆಯಿತು. ಪಾಪ ತಮ್ಮ ಅಲ್ಲಿಂದ ಗಾಡಿ ಹೊಡೆದಿರೋದೇ ಹೆಚ್ಚಾಯ್ತದು. ಆದರೂ ಏನಿಲ್ಲ, ಮತ್ತು ಕೆಲಸ ಅಂದರೆ ಹೋಗಲೇಬೇಕು. ಕೆಲಸ ಅಂದರೆ ಬರೀ ತಮ್ಮನ ಕೆಲಸ ಅಷ್ಟೇ ಅಲ್ಲ, ನಂದು ಕೆಲಸ ಇತ್ತು. ನನ್ನ ತಾತನ ಹತ್ರ ಹೋಗಿದ್ದೆ, ನಮ್ಮ ತಾವರೆಗೆರೆ ತಾತನ ಏನಿದಾರಲ್ಲ ಅಲ್ಲಿ ಹೋಗಿದ್ದೆ. ಅಲ್ಲಿ ಒಂದು ಸ್ವಲ್ಪ ಕೆಲಸ ಇತ್ತು ತಾತನ ಹತ್ರ. ಸೊ ಹಂಗಾಗಿ ಅಲ್ಲಿ ಮುಗಿಸ್ಕೊಂಡು ನಾವೆಲ್ಲ ನಮ್ಮ ತಕ್ಕರೂರಿಗೆ ಹೋಗಿ ಅಲ್ಲಿಂದ ಬರೋಷ್ಟಿಗೆ ತುಂಬ ಲೇಟ್ ಆಗಿತ್ತು. ಪಾಪ ಇವ್ರಿಗೆ ಬೇರೆ ಒಪ್ಕೊಂಡ್ಬಿಟ್ಟಿದ್ದೆ, ಅವ್ರದ್ದು ಒಪ್ಕೊಂಡ್ಬಿಟ್ಟಿದ್ದೆ. ಪಾಪ ಸೀಮಂತ ಕಾರ್ಯ ಆಯಿತು, ಅಕ್ಕ ನೀವೇ ಬನ್ನಿ ಪ್ಲೀಸ್ ಅಂತ ಅವರು ತುಂಬ ಹೇಳಿದ್ರು. ಟ್ರೈ ಮಾಡ್ತೀನಿ ಅಂತ ಅನ್ನೋಕ್ಕೂ ಇಲ್ಲ ನನಗೆ, ಯಾಕಂದರೆ ಸುಮ್ಮನೆ ಮನೇಲಿದ್ರೆ ದುಡ್ಡು ಬರಲ್ಲ ಅಲ್ವಾ. ಈಗ ಅಲ್ಲ ಅನ್ಸೀಸನ್ ಇದೆ. ಸೊ ಹಂಗೆ ಬಂದಷ್ಟು ಬರಲಿ ಅಂತ ಹೇಳ್ಬಿಟ್ಟು ನಾನು ಹೋಗಿ ಅವ್ರಿಗೆ ಮಾಡಿಕೊಟ್ಟು ಬಂದೆ. ಫೈನಲ್ ಈ ಥರ ಇತ್ತು. ಇನ್ನೂ ಚೆನ್ನಾಗೇ ಆಗಿತ್ತು, ಬಟ್ ನನ್ನ ಫೋಟೋದಲ್ಲಿ ಯಾಕೆ ಒಂದು ಸ್ವಲ್ಪ ಹಿಂಗೆ ಬಂದಿದೆ. ಅವ್ರಿಗೂ ತುಂಬ ಖುಷಿ ಆಯಿತು. ಬ್ರೈಡ್ ಅಂದರೆ ಮೆಟರ್ನಿಟಿ ಶೂಟ್ ಇತ್ತಲ್ವ ಅವ್ರದ್ದು. ಸೊ ಅಕ್ಕ ತುಂಬಾ ಚೆನ್ನಾಗಿ ಬಂದಿದೆ ಮೇಕಪ್ ಎಲ್ಲ ಅಂತಂದ್ರು. ನನಗೆ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಯಾಕಂದರೆ ನನಗೆ ಇನ್ನೊಂದು ಕೆಲಸ ಇತ್ತು, ಅರ್ಜೆಂಟ್ ಬರಬೇಕಿತ್ತು. ಹಂಗೆ ಫೋಟೋ ಒಂದೇ ಕ್ಲಿಕ್ ಮಾಡ್ಕೊಂಡು ವೀಡಿಯೋ ಮಾಡೋದು ಮರ್ತ್ಕೊಂಡ್ಬಿಟ್ಟು ಬಂದುಬಿಟ್ಟೆ. ಇವತ್ತಿನ ವಿಡಿಯೋದಲ್ಲಿ ಇಷ್ಟಿತ್ತು. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ತುಂಬ ದಿನಗಳ ನಂತರ ವಿಡಿಯೋ ಹಾಕಿದ್ದೀನಿ. ನಂದು ಒಂದು ಸ್ವಲ್ಪ ಇನ್ನೊಂದು ಖುಷಿ ವಿಚಾರ ಇದೆ, ನಿಮಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಇನ್ನು ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ಗಳು ಬ್ಯಾಕ್ ಟು ಬ್ಯಾಕ್ ಬಂದೇ ಬರ್ತಾ ಇದ್ದಾವೆ ನಮ್ಮ ಮನೇಲಿ. ನಾವು ಗಟ್ಟಿಯಾಗಿರ್ಬೇಕಷ್ಟೇ. ಸದ್ಯದಲ್ಲೇ ಆ ವಿಡಿಯೋನು ತರ್ತೀನಿ. ಅಲ್ಲಿವರೆಗೂ ಹೀಗೆ ವೇಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಟಾಟಾ, ಬಾಯ್ ಬಾಯ್.